ಹಲೋ ಎಲ್ರಿಗೂ, ಕನ್ನಡದ ಎಲ್ಲಾ ಮಕ್ಳಿಗೂ ಹಾಯ್. ಹೇಗಿದ್ದೀರಪ್ಪ ಎಲ್ರು? ಎರಡನೇ ವಿಡಿಯೋ ನೋಡೋಣ. ಅನದರ್ 5 ಮಿನಿಟ್ ವಿಡಿಯೋ ತರ ಬೇಗ ನೋಡ್ಕೊಳ್ಳೋಣ. ಚಾರ್ಜಿಂಗ್ ಬೈ ಫ್ರಿಕ್ಷನ್, ಚಾರ್ಜಿಂಗ್ ಬೈ ಕಂಡಕ್ಷನ್, ಚಾರ್ಜಿಂಗ್ ಬೈ ಇಂಡಕ್ಷನ್ ಅಂತ ಏನು ಅಂತ ನೋಡೋಣ. ಮೆಥಡ್ಸ್ ಆಫ್ ಚಾರ್ಜಿಂಗ್ ನೋಡ್ತಾ ಇದೀವಿ ಇವತ್ತು. ಬನ್ನಿ, ಮೊದಲನೇ ವಿಷಯ. ಇವಾಗ ಕ್ವೆಶ್ಚನ್ ಅಲ್ಲಿ ಏನ್ ಬರ್ಬೋದು ಎಕ್ಸಾಮ್ ಅಲ್ಲಿ ಅಂದ್ರೆ, ವಾಟ್ ಆರ್ ದ 3 ಮೆಥಡ್ಸ್ ಆಫ್ ಚಾರ್ಜಿಂಗ್ ಅಂತ ಹೇಳಿ ಕೇಳ್ಬೋದು. ಮೆಥಡ್ಸ್ ಆಫ್ ಚಾರ್ಜಿಂಗ್ ಕೇಳಿದಾಗ ಏನ್ ಹೇಳ್ತೀರಪ್ಪ? ಬೇಸಿಕ್ಲಿ ದ 3 ಮೆಥಡ್ಸ್ ಆಫ್ ಚಾರ್ಜಿಂಗ್ ಆರ್ ಚಾರ್ಜಿಂಗ್ ಬೈ ಫ್ರಿಕ್ಷನ್ ಅಂತ ಹೇಳ್ಬೋದು, ಆಮೇಲೆ ಚಾರ್ಜಿಂಗ್ ಬೈ ಕಂಡಕ್ಷನ್ ಬರಿಬೇಕು, ಚಾರ್ಜಿಂಗ್ ಬೈ ಇಂಡಕ್ಷನ್ ಬರಿಬೇಕು. 3 ಮೆಥಡ್ಸ್ ಆಫ್ ಚಾರ್ಜಿಂಗ್ ಇದೆ. ಚಾರ್ಜಿಂಗ್ ಬೈ ಫ್ರಿಕ್ಷನ್ ಅಂದ್ರೆ ಏನು? ಒಂದು ಮೆಟೀರಿಯಲ್ ನ ಇನ್ನೊಂದು ಮೆಟೀರಿಯಲ್ ಜೊತೆ ರಬ್ ಮಾಡಿದ್ರೆ ಎಲೆಕ್ಟ್ರಾನ್ಸ್ ಒಂದ್ ಮೆಟೀರಿಯಲ್ ಇನ್ನೊಂದು ಮೆಟೀರಿಯಲ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಯಾವ್ದ್ರಿಂದ ಎಲೆಕ್ಟ್ರಾನ್ಸ್ ಹೋಗ್ತಾ ಇದೆಯೋ ಅದು ಪಾಸಿಟಿವ್ಲಿ ಚಾರ್ಜ್ ಆಗುತ್ತೆ. ಯಾವ್ದಕ್ಕೆ ಎಲೆಕ್ಟ್ರಾನ್ಸ್ ಹೋಗ್ತಾ ಇದೆಯೋ, ಯಾವ್ದೊಳಗೆ ಎಲೆಕ್ಟ್ರಾನ್ಸ್ ಹೋಗ್ತಾ ಇದೆಯೋ ಅದು ನೆಗೆಟಿವ್ಲಿ ಚಾರ್ಜ್ ಆಗುತ್ತೆ ಅಷ್ಟೇ. ಸೊ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್ ಬೈ ಫಿಸಿಕಲಿ ರಬ್ಬಿಂಗ್ ಟೂ ಡಿಫರೆಂಟ್ ಮೆಟೀರಿಯಲ್ಸ್ ಟುಗೆದರ್. ಸೊ ದಟ್ ಇಸ್ ಅ ಸ್ಮಾಲ್ ಎಕ್ಸ್ಪ್ಲನೇಷನ್, ಸಣ್ಣ ಎಕ್ಸ್ಪ್ಲನೇಷನ್ ಚಾರ್ಜಿಂಗ್ ಬೈ ಫ್ರಿಕ್ಷನ್. ನೆಕ್ಸ್ಟ್, ಚಾರ್ಜಿಂಗ್ ಬೈ ಕಂಡಕ್ಷನ್. ಒಂದು ಆಲ್ರೆಡಿ ಬಾಡಿ ಚಾರ್ಜ್ ಆಗಿದೆ ಅಂತ ಅನ್ಕೋಣ, ಇದು ಕಂಡಕ್ಟರ್ ಅಂದ್ರೆ ಎಲೆಕ್ಟ್ರಾನ್ಸ್ ಗಳು ಹರಿಯುತ್ತೆ. ಇನ್ನೊಂದು ಅನ್ಚಾರ್ಜ್ ಬಾಡಿ ಇದೆ, ಅದನ್ನ ಒಂದಕ್ಕೊಂದಕ್ಕೆ ಟಚ್ ಮಾಡಿದಾಗ ಚಾರ್ಜ್ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಬರುತ್ತೆ. ಇದನ್ನ ಚಾರ್ಜಿಂಗ್ ಬೈ ಕಂಡಕ್ಷನ್ ಅಂತ ಕರೀತಾರೆ. ಎಕ್ಸಾಂಪಲ್ ನೀವು ಗೋಲ್ಡ್ ಲೀಫ್ ಎಲೆಕ್ಟ್ರೋಸ್ಕೋಪ್ ಬರ್ಕೋಬಹುದು. ಆಮೇಲೆ ಚಾರ್ಜಿಂಗ್ ಬೈ ಇಂಡಕ್ಷನ್ ನೋಡೋಣ. ಅಂದ್ರೆ ಇದರಲ್ಲಿ ಮೊದಲನೇ ಕೇಸಲ್ಲಿ ರಬ್ ಮಾಡಿದ್ವಿ, ಎರಡನೇ ಕೇಸಲ್ಲಿ ಟಚ್ ಮಾಡಿದ್ವಿ, ಮೂರನೇ ಕೇಸಲ್ಲಿ ನಾವು ಬೈ ಹತ್ರ ತಂದ್ರೆ ಸಾಕು ಚಾರ್ಜ್ ಆಗುತ್ತೆ. ರೀಡಿಸ್ಟ್ರಿಬ್ಯೂಷನ್ ಆಫ್ ಚಾರ್ಜಸ್ ವಿತೌಟ್ ಡೈರೆಕ್ಟ್ ಫಿಸಿಕಲ್ ಕಾಂಟ್ಯಾಕ್ಟ್, ದಟ್ ಈಸ್ ದ ಡೆಫಿನೇಷನ್ ಆಫ್ ಚಾರ್ಜಿಂಗ್ ಬೈ ಇಂಡಕ್ಷನ್. ಈಗ ಮುಂದಕ್ಕೆ ಹೋಗೋಣ. ಚಾರ್ಜಿಂಗ್ ಬೈ ಫ್ರಿಕ್ಷನ್ ಅಂದ್ರೆ ಏನು ಅಂತ ಡೀಟೇಲ್ ಆಗಿ ನೋಡೋಣ. Process is very simple. Occurs when two uncharged body, basically insulating materials. For example, glass rod ಮತ್ತೆ ಸಿಲ್ಕ್ ಇರಬಹುದು. ಗ್ಲಾಸ್ ರಾಡ್ ನ ಮತ್ತೆ ಸಿಲ್ಕ್ ನ ಒಂದಕ್ಕೊಂದಕ್ಕೆ ರಬ್ ಮಾಡಿದಾಗ ನಮ್ಗೆ ಗ್ಲಾಸ್ ರಾಡ್ ಪಾಸಿಟಿವ್ ಆಗಿ ಚಾರ್ಜ್ ಆಗುತ್ತೆ ಅಂಡ್ ಸಿಲ್ಕ್ ನೆಗೆಟಿವ್ ಆಗಿ ಚಾರ್ಜ್ ಆಗುತ್ತೆ, ಅಷ್ಟೇ ವಿಷಯ. ಆಮೇಲೆ ಎಲೆಕ್ಟ್ರಾನ್ ಟ್ರಾನ್ಸ್ಫರ್. ಫ್ರಿಕ್ಷನ್ ಪ್ರೊವೈಡ್ಸ್ ದಿ ಎನರ್ಜಿ ಟು ರಿಮೂವ್ ದಿ ಎಲೆಕ್ಟ್ರಾನ್ಸ್ ಫ್ರಮ್ ಒನ್ ಮೆಟೀರಿಯಲ್ ಟು ದಿ ಅದರ್. ಫ್ರಿಕ್ಷನ್ ಕೊಡ್ತಾ ಇರೋದ್ರಿಂದ ನೀವು ಯಾವ್ದ್ರಲ್ಲಿ ಎಲೆಕ್ಟ್ರಾನ್ಗಳ ಒಂದ್ ಸ್ವಲ್ಪ ಬೈಂಡ್ ಕಡಿಮೆ ಇರುತ್ತೋ ಅದರಿಂದ ಬಂದ್ಬಿಟ್ಟು ಆಚೆಗೆ ಇನ್ನೊಂದು ಮೆಟೀರಿಯಲ್ ಒಳಗೆ ಸೇರ್ಕೊಂಡ್ಬಿಡುತ್ತೆ. ಆ ಫ್ರಿಕ್ಷನ್ ಎನರ್ಜಿ ಪ್ರೊವೈಡ್ ಮಾಡುತ್ತೆ. ಮೂರನೇ ವಿಷಯ, ಒನ್ ಬಿಕಮ್ಸ್ ಪಾಸಿಟಿವ್ಲಿ ಚಾರ್ಜ್. ಯಾವ್ದು ಎಲೆಕ್ಟ್ರಾನ್ ಕಳ್ಕೊಂಡಿರುತ್ತೋ ಅದು ಪಾಸಿಟಿವ್ ಆಗೋಯ್ತೋ, ಯಾವ್ದು ಪಡ್ಕೊಂಡಿರುತ್ತೋ ಅದು ಪಾಸಿಟಿವ್ ಆಗೋಯ್ತು. ಆಮೇಲೆ ಯಾವ್ದು ಎಲೆಕ್ಟ್ರಾನ್ ಪಡ್ಕೊಂಡಿರುತ್ತೋ ಅದು ನೆಗೆಟಿವ್ ಆಗೋಯ್ತು. ಇದು ವಿಷಯ. ಫಾರ್ ಎಕ್ಸಾಂಪಲ್, ಗ್ಲಾಸ್ ರಾಡ್ ಮತ್ತೆ ಸಿಲ್ಕ್ ನೋಡಿದಾಗ ಒಂದನ್ನೊಂದನ್ನ ರಬ್ ಮಾಡಿದಾಗ ಗ್ಲಾಸ್ ಇಂದ ಸಿಲ್ಕ್ ಗೆ ಎಲೆಕ್ಟ್ರಾನ್ಸ್ ಟ್ರಾನ್ಸ್ಫರ್ ಆಗುತ್ತೆ. ಸೊ ಗ್ಲಾಸ್ ಪಾಸಿಟಿವ್ ಆಗುತ್ತೆ, ಸಿಲ್ಕ್ ನೆಗೆಟಿವ್ ಆಗುತ್ತೆ. ಈ ಎಕ್ಸಾಂಪಲ್ ಬರೆದ್ರೆ ಆಯ್ತು. ಸೊ ಇದು ಚಾರ್ಜಿಂಗ್ ಬೈ ಫ್ರಿಕ್ಷನ್. ನೆಕ್ಸ್ಟ್ ನೋಡೋಣ, ಚಾರ್ಜಿಂಗ್ ಬೈ ಕಂಡಕ್ಷನ್. ಕಂಡಕ್ಷನ್ ಹೇಗ್ ಮಾಡೋದು ಅಂತ ಹೇಳಿ ಆಗ್ಲೇ ಹೇಳಿದೆ, ಗೋಲ್ಡ್ ಲೀಫ್ ಎಲೆಕ್ಟ್ರೋಸ್ಕೋಪ್ ಅಂತ ಹೇಳಿ. ಇದು ಚಾರ್ಜಿಂಗ್ ಬೈ ಕಂಡಕ್ಷನ್ ಗೆ ಇನ್ನೊಂದು ಎಕ್ಸಾಂಪಲ್. ಇದೊಂದು ಇವ್ಯಾಕ್ಯುಯೇಟೆಡ್ ಬಾಟಲ್ ಅಂತ ಅನ್ಕೊಳ್ಳೋಣ. ಅಂದ್ರೆ ಇದ್ರೊಳಗೆ ಗಾಳಿ ಇಲ್ಲ, ಒಂದ್ ಸಣ್ಣದು ಲೀಫ್ ಇದೆ, ಗೋಲ್ಡ್ ಲೀಫ್ ಇದೆ. ಅಂದ್ರೆ ಪುಟಾಣಿದು ರೆಕ್ಟಾಂಗ್ಯುಲರ್ ಆಗಿ ಕಟ್ ಆಗಿರುವಂತಹ, ಈ ಸ್ವೀಟ್ ಮೇಲೆ ಕೂತಿರುತ್ತಲ್ಲ ಸಿಲ್ವರ್ ಲೇಯರ್, ಅಷ್ಟು ಸಣ್ಣ ಇರುವಂತಹ ಒಂದು ಫಾಯಿಲ್ ಒಂದು ರೆಕ್ಟಾಂಗಲ್ ಕಟ್ ಮಾಡ್ಬಿಟ್ಟು ಅದು ಗೋಲ್ಡ್ ಲೀಫ್ ತರ ಕಾಣ್ತಾ ಇದೆ. ಗೋಲ್ಡ್ ಲೀಫ್ ಅದು ಬೇಸಿಕ್ಲಿ. ಅಂಡ್ ಇಫ್ ಯು ಜಸ್ಟ್ ಬ್ರಿಂಗ್ ಸಮಥಿಂಗ್ ಇನ್ ಕಾಂಟ್ಯಾಕ್ಟ್ ವಿಚ್ ಇಸ್ ಆಲ್ರೆಡಿ ಚಾರ್ಜ್, ಇವಾಗ ಪಾಸಿಟಿವ್ಲಿ ಚಾರ್ಜ್ ಆಗಿರೋ ಯಾವ್ದೋ ಒಂದು ಆಬ್ಜೆಕ್ಟ್ ನ ಈ ವೈರ್ ಜೊತೆ ಕಾಂಟ್ಯಾಕ್ಟ್ ತರ್ತೀವಿ. ಈ ವೈರ್ ಮೂಲಕ ಆ ಪಾಸಿಟಿವ್ ಚಾರ್ಜ್ ಎಲ್ಲಾ ಕಡೆ ಹರಡಿ ಈ ಗ್ಲಾಸ್ ಪ್ಲೇಟ್ ಮೇಲೆ, ಗ್ಲಾಸ್ ಲೀಫ್ ಮೇಲೆ ಕೂತ್ಕೊಳ್ಳುತ್ತೆ. ಪಾಸಿಟಿವ್ ಪಾಸಿಟಿವ್ ರಿಪೆಲ್ ಆಗುತ್ತಲ್ಲ, ಅದಕ್ಕೆ ಇದು ಡೈಲೇಟ್ ಆಗುತ್ತೆ. ನೋಡಿ, ಚಾರ್ಜಸ್ ಇಲ್ಲಿಂದ ಇಲ್ಲಿಗೆ ಬಂತಲ್ಲ, ಕಂಡಕ್ಷನ್ ಆಗಿ ಬಂತು. ಹಾಗಾಗಿ ಚಾರ್ಜಿಂಗ್ ಬೈ ಕಂಡಕ್ಷನ್. ಇದನ್ನ ಒಂದು ಡಿಟೆಕ್ಟರ್ ಆಗಿ ಯೂಸ್ ಮಾಡ್ಕೋಬಹುದು. ಇದಕ್ಕೆ ಹೆಸರು ಗೋಲ್ಡ್ ಲೀಫ್ ಎಲೆಕ್ಟ್ರೋಸ್ಕೋಪ್ ಅಂತ. ಗೋಲ್ಡ್ ಲೀಫ್ ಎಲೆಕ್ಟ್ರೋಸ್ಕೋಪ್, ರೈಟ್? ಗೋಲ್ಡ್ ಲೀಫ್ ಎಲೆಕ್ಟ್ರೋಸ್ಕೋಪ್ ಅಂತ ಅದ್ರ ಹೆಸರು. ಲಾಸ್ಟ್ ನೋಡೋಣ, ಚಾರ್ಜಿಂಗ್ ಬೈ ಇಂಡಕ್ಷನ್. ಚಾರ್ಜಿಂಗ್ ಬೈ ಇಂಡಕ್ಷನ್ ಏನು? ಚಾರ್ಜಿಂಗ್ ಅನ್ ಆಬ್ಜೆಕ್ಟ್ ವಿತೌಟ್ ಡೈರೆಕ್ಟ್ ಫಿಸಿಕಲ್ ಕಾಂಟ್ಯಾಕ್ಟ್. ಅಂದ್ರೆ ಒಂದನ್ನೊಂದನ್ನ ಮುಟ್ಸಲ್ಲ. ಈ ಕೇಸಲ್ಲಿ ಆದ್ರೆ ನೀವು ನೋಡ್ಬೋದು, ಒಂದನ್ನೊಂದನ್ನ ಮುಟ್ಸ್ತಾ ಇದೀವಿ. ರಿಕ್ವೈರ್ಸ್ ಡೈರೆಕ್ಟ್ ಫಿಸಿಕಲ್ ಕಾಂಟ್ಯಾಕ್ಟ್ ಬಿಟ್ವೀನ್ ದಿ ಆಬ್ಜೆಕ್ಟ್ ಅಂಡ್ ದ ನ್ಯೂಟ್ರಲ್ ಆಬ್ಜೆಕ್ಟ್. ಇದು ನ್ಯೂಟ್ರಲ್ ಆಗಿತ್ತು, ಇದನ್ನ ತಗೊಂಡ್ಬಂದು ಟಚ್ ಮಾಡಿದ್ವಿ. ಆಮೇಲೆ ಎಲೆಕ್ಟ್ರಾನ್ಸ್ ಫ್ಲೋ. ಇವಾಗ ಎಲೆಕ್ಟ್ರಾನ್ಸ್ ಈ ಗೋಲ್ಡ್ ಲೀಫ್ ಇಂದ ಇಲ್ಲಿ ಹರಿದಿತ್ತು, ಅದಕ್ಕೆ ಇದು ಪಾಸಿಟಿವ್ ಆಯ್ತು, ಅದು ಕಡಿಮೆ ಪಾಸಿಟಿವ್ ಆಯ್ತು. ಮುಂಚೆ ಜಾಸ್ತಿ ಪಾಸಿಟಿವ್ ಇತ್ತು, ಎಲೆಕ್ಟ್ರಾನ್ಸ್ ನ ಎಕ್ಸೆಪ್ಟ್ ಮಾಡಿ ಕಡಿಮೆ ಪಾಸಿಟಿವ್ ಆಯ್ತು. ಆಮೇಲೆ ಮುಂಚೆ ಯಾವ್ದು ನ್ಯೂಟ್ರಲ್ ಆಗಿತ್ತೋ ಇವಾಗ ಅದು ಚಾರ್ಜ್ ಆಯ್ತು. ಎಕ್ಸಾಂಪಲ್ ನಾನು ಆಲ್ರೆಡಿ ಒಂದು ಹೇಳಿದ್ದೀನಿ, ಇಲ್ಲೂ ಒಂದು ಕೊಟ್ಟಿದ್ದೀನಿ. ದಿ ಟೋಟಲ್ ಚಾರ್ಜ್ ಇಸ್ ಶೇರ್ಡ್ ಬಿಟ್ವೀನ್ ದ ಟೂ ಬಾಡೀಸ್. ಟೋಟಲ್ ಚಾರ್ಜ್ ಸೇಮ್ ಇರುತ್ತೆ, ಅದೇನು ಜಾಸ್ತಿ ಆಗಲ್ಲ. ಕನ್ಸರ್ವೇಷನ್ ಆಫ್ ಚಾರ್ಜ್ ನೋಡಿದೀವಿ. ಸೊ ಒಂದ್ರ ಮೇಲೆ ಎಷ್ಟು ಚಾರ್ಜ್ ಇತ್ತೋ ಇವಾಗ ಇದನ್ನು ಸೇರಿಸಿ, ಎಲ್ಲಾ ಸೇರಿಸಿ ಅಷ್ಟೇ ಚಾರ್ಜ್ ಇರುತ್ತೆ ಅಂತ ಹೇಳಿ. ಇವಾಗ ಚಾರ್ಜಿಂಗ್ ಬೈ ಇಂಡಕ್ಷನ್ ನೋಡೋಣಂತೆ. ಮೊದಲನೇ ಹೆಜ್ಜೆ ಏನ್ ಗೊತ್ತಾ? ಲೆಟ್ ಅಸ್ ಅಸ್ಯೂಮ್ ಇಲ್ಲೊಂದು ಯಾವ್ದೋ ಚಾರ್ಜ್, ಒಂದು ಯಾವ್ದೋ ನ್ಯೂಟ್ರಲ್ ಬಾಡಿ ಇದೆ, ಇದು ಇನ್ಸುಲೇಟಿಂಗ್ ಸ್ಟ್ಯಾಂಡ್, ಅದ್ರ ಮೇಲೆ ನಿಲ್ಸಿದೀವಿ. ಇದಕ್ಕೆ ಚಾರ್ಜ್ ಇಲ್ಲ, ಇದಕ್ಕೆ ಪಾಸಿಟಿವ್ ಚಾರ್ಜ್ ಕೊಡ್ಬೇಕು ಅಂತ ಅನ್ಕೊಳ್ಳೋಣ. ಅವಾಗ ಏನ್ ಮಾಡ್ತೀವಿ? ಫಸ್ಟ್ ಇದ್ರ ಹತ್ರ, ರೈಟ್,
ಇದ್ರ ಹತ್ರ ಒಂದು ನೆಗೆಟಿವ್ಲಿ ಚಾರ್ಜ್ ಬಾಡಿ ತಗೊಂಡ್ಬರೋಣ. ಇದು ನೆಗೆಟಿವ್ಲಿ ಚಾರ್ಜ್ ಬಾಡಿ. ಅವಾಗ ಏನಾಗುತ್ತೆ, ಇಲ್ಲಿ ಪಾಸಿಟಿವ್ ಚಾರ್ಜ್ ಹತ್ರ ಬರುತ್ತೆ, ಇಲ್ಲಿ ನೆಗೆಟಿವ್ ಚಾರ್ಜ್ ದೂರ ಹೋಗುತ್ತೆ. ಯಾಕಂದ್ರೆ ಎಲೆಕ್ಟ್ರಾನ್ಸ್ ರಿಪೆಲ್ ಮಾಡುತ್ತಲ್ಲ, ಸೊ ಇದೆಲ್ಲ ಜಾಗ ಖಾಲಿ ಮಾಡ್ಕೊಂಡು ಅಲ್ಲಿ ಹೋಗುತ್ತೆ. ಸೊ ಇದನ್ನೇ ಪೋಲರೈಸೇಷನ್ ಅಂತ. ಬ್ರಿಂಗಿಂಗ್ ಅ ಚಾರ್ಜ್ ಬಾಡಿ ನಿಯರ್ ದ ನ್ಯೂಟ್ರಲ್ ಕಂಡಕ್ಟರ್ ಕಾಸಸ್ ದ ಚಾರ್ಜಸ್ ವಿತ್ ಇನ್ ದ ಕಂಡಕ್ಟರ್ ಟು ಸಪರೇಟ್. ಪೋಲರೈಸ್ ಆಗುತ್ತೆ ನೋಡಿ, ಪೋಲರೈಸ್ ಆಗಿದೆ. ನೆಕ್ಸ್ಟ್ ಏನ್ ಮಾಡ್ಬೇಕು, ಇಲ್ಲಿರುವಂತಹ ಚಾರ್ಜ್ ಗಳನ್ನ ಕಳಿಸ್ಬಿಡ್ಬೇಕು. ಈ ನೆಗೆಟಿವ್ ಚಾರ್ಜ್ ಗಳನ್ನ ಕಳಿಸ್ಬಿಡ್ಬೇಕು ಅಂದ್ರೆ ಅದನ್ನ ಗ್ರೌಂಡ್ ಮಾಡಿದ ತಕ್ಷಣ ಏನಾಗುತ್ತೆ ಗೊತ್ತಾ, ದ ಮೊಮೆಂಟ್ ಯು ಗ್ರೌಂಡ್ ಇಟ್, ಇವಾಗ ಗ್ರೌಂಡ್ ಮಾಡಿದ ತಕ್ಷಣ ನೀವು ಈ ನೆಗೆಟಿವ್ ಚಾರ್ಜ್ ಗಳೇನಿದೆ, ಈ ಎಲ್ಲಾ ನೆಗೆಟಿವ್ ಚಾರ್ಜ್ ಗಳು ಗ್ರೌಂಡ್ ಒಳಗೆ ಹೊಟ್ಟೋಗುತ್ತೆ. ರೈಟ್, ಎಲ್ಲಾ ನೆಗೆಟಿವ್ ಚಾರ್ಜ್ ಗಳು ಗ್ರೌಂಡ್ ಒಳಗೆ ಹೊಟ್ಟೋಗುತ್ತೆ. ಹೋದ್ಮೇಲಿಂದ ನೀವು ನೆಕ್ಸ್ಟ್ ಏನ್ ಮಾಡ್ಬೇಕು, ಇದನ್ನೇ ಹೇಳಿರೋದು, ಅಲೌಸ್ ದಿ ಎಲೆಕ್ಟ್ರಾನ್ಸ್ ಟು ಎಂಟರ್ ಆರ್ ಲೀವ್. ಈ ಕೇಸಲ್ಲಿ ಎಲೆಕ್ಟ್ರಾನ್ಸ್ ಹ್ಯಾವ್ ಲೆಫ್ಟ್, ಹೊಟ್ಟೋಗಿವೆ. ಆಮೇಲೆ ನೆಕ್ಸ್ಟ್ ಏನ್ ಮಾಡ್ತೀರಾ, ಈ ಗ್ರೌಂಡ್ ಕನೆಕ್ಷನ್ ತೆಗಿಬೇಕು. ಗ್ರೌಂಡ್ ಕನೆಕ್ಷನ್ ತೆಗೆದ ತಕ್ಷಣ ವಾಪಸ್ ಬರಲ್ಲ ಎಲೆಕ್ಟ್ರಾನ್ಗಳು. ಆಮೇಲೆ ಈ ರಾಡ್ ನ ನೀವು ವಾಪಸ್ ತೆಗೆದ್ಬಿಟ್ರೆ, ನೆಗೆಟಿವ್ಲಿ ಚಾರ್ಜ್ ಆಬ್ಜೆಕ್ಟ್ ಏನಿದೆ ತೆಗೆದ್ಬಿಟ್ರೆ, ಇದ್ರ ಮೇಲೆ ಕೂತಿರುವಂತಹ ಎಲ್ಲಾ ಪಾಸಿಟಿವ್ ಚಾರ್ಜ್ ಗಳೇನಿದೆ ಅದು ಎಲ್ಲಾ ಕಡೆ ಈವನ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ ನೋಡಿ, ಈ ಕೇಸಲ್ಲಿ ನಾವು ಇನ್ನೊಂದು ಆಬ್ಜೆಕ್ಟ್ ಅನ್ನ ಟಚ್ ಮಾಡ್ಲಿಲ್ಲ. ಹೋದ್ ಕೇಸಲ್ಲಿ ಅದು ಟಚ್ ಮಾಡಿದ್ವಿ, ಈ ಕೇಸಲ್ಲಿ ಟಚ್ ಮಾಡಿಲ್ಲ, ತನ್ನಷ್ಟಕ್ಕೆ ತಾನೇ ಚಾರ್ಜ್ ಆಯ್ತು. ಇದು ಚಾರ್ಜಿಂಗ್ ಬೈ ಇಂಡಕ್ಷನ್. ಇದು 3 ಮಾರ್ಕ್ಸ್ ಕೇಳಿದ್ರೆ ಸ್ಟೆಪ್ ಬೈ ಸ್ಟೆಪ್ ಈ ತರ ಮತ್ತೆ ಅದೇ ಡಯಾಗ್ರಾಮ್ ಗಳನ್ನ ಬರೆದು ಬರಿಬೇಕು. ಇಷ್ಟೇ ಇರೋದು ವಿಷಯ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.